ಹಾಯ್ ನಮಸ್ಕಾರ. ನಮಸ್ತೆ. ನೆಲ್ಸನ್ ಅವರು ಡೈರೆಕ್ಟ್ ಮಾಡಿರುವಂಥ ಸನ್ ಪಿಕ್ಚರ್ಸ್ ಅವರ ಬ್ಯಾನರಲ್ಲಿ ಮೂಡ್ ಬರ್ತಾ ಇರುವಂಥ ರಜನಿಕಾಂತ್ ಅವರ ಸಿಕ್ವೆಲ್ ಮೂವಿ ಅಲ್ಟಿಮೇಟ್ ಆಗೈತಿ. ಟೀಸರ್ ಬಿಟ್ಟಿದ್ದಾರೆ ಅದರದ್ದು. ಜೈಲರ್ 2 ಅಂತ ಮೂವಿ ಹೆಸರು. ಜೈಲರ್ ಎಲ್ಲರೂ ನೋಡಿರ್ತೀರ ಆಲ್ರೆಡಿ. ಹೇಗಿತ್ತು ಅಂತಂದು ನಾವೇನು ಹೇಳೋದು ಬೇಡ, ನೀವೇ ಎಲ್ಲ ನೋಡಿರ್ತೀರ ಮೂವಿನ. ಸೊ ಇವಾಗ ಜೈಲರ್ 2ದು ಟೀಸರ್ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಸಸ್ಪೆನ್ಸು ಇದೆ. ಅಂದರೆ ಈ ಸಸ್ಪೆನ್ಸ್ ಅಂದ್ರೆ ಸರ್ಪ್ರೈಸ್ ಎಲಿಮೆಂಟ್ಸ್ ಅದು ನಾವು ಎಲ್ಲರೂ ವಾಚ್ ಮಾಡೋಣ. ಟೀಸರ್ ನೋಡೋಣ ಫಸ್ಟ್. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿರಿ. ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಈ ಟೀಸರ್ ನೋಡಿ ನಿಮಗೆ ಏನು ಅನ್ನಿಸ್ತು ಅದನ್ನು ಕಾಮೆಂಟ್ ಸೆಕ್ಷನಾಗ ಕಾಮೆಂಟ್ ಮಾಡಿರಿ. ಓಕೆ, ಈಗ ಟೀಸರ್ ಪ್ಲೇ ಮಾಡ್ತೀನಿ. ಟೀಸರ್ ನೋಡೋಣ, ಏನು ಸರ್ಪ್ರೈಸ್ ಎಲಿಮೆಂಟ್ ಏನದಾವು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಓಕೆ, ಈಗ ಟೀಸರ್ ಪ್ಲೇ ಮಾಡ್ತೀನಿ. ಹಾಗೆ ಟೀಸರ್ ಹೇಗಿದೆ ಅಂತಂದು ನಾವು ಹೇಳ್ತೇವೆ. ಆಮೇಲೆ ನಿಮ್ಮದು ಏನಾದರೂ ಕಮೆಂಟ್ ಸೆಕ್ಷನ್ನಲ್ಲಿ ಏನಾದರೂ ಕಮೆಂಟ್ಸ್ ಹಾಕ್ಬೇಕಂದ್ರೆ ಕಮೆಂಟ್ ಹಾಕಿ ಲೈಕ್ ಮಾಡಿ. ಇವಾಗ ಟೀಸರ್ನ ಪ್ಲೇ ಮಾಡ್ತೇವೆ, ಆಮೇಲೆ ಡಿಸ್ಕಸ್ ಮಾಡ್ತೇವೆ, ಅದ್ರ ಬಗ್ಗೆ ರಿವ್ಯೂ ಕೊಡ್ತೇವೆ ಅಂತ. வங்கக்கடலில் நிலவி வந்த பெங்கல் புயல் கரையை கடந்த நிலையில் மேலும் மற்றொரு புதிய காற்றழுத்த தாழ்வு மண்டலம் புயலாக வலுப்பெற்று கோர முகத்துடன் நகர்ந்து வருவதாக வானிலை ஆய்வு மையம் தெரிவித்துள்ளது. மறுபடியும் சைக்ளோனா? நெல்சா, நம்ம வேணா திரும்பி கிளம்பி சென்னைக்கே போயிடலாமா? சைக்கிளானே சென்னையில் தான் ஜி, அதனால தான் ஸ்டோரி டிஸ்கஷனுக்கு உங்களுக்கு கோவா கூட்டின்னு வந்துருக்கிறேன் ஜி. நெல்சன் டைரக்டர். அங்கே மக்கள்லாம் என்ன ஜி பண்ணுவாங்க நம்ம இல்லாம? நம்ம இருந்தா என்ன பண்ணுவாங்களோ அதே தான் பண்ணுவாங்க ஜி. ஓஹோ, அப்போ ஓகே. பெரிய தார் அப்படியே சைக்கிள் சுற்றி தூக்கி போட்டுருவார். ஜி, உங்களுக்கு தான் நிறைய டைம் இருக்குல்ல ஜி, நம்ம ஏன் இந்த டிஸ்கஷன் ஒரு ஃபியூ மந்த்ஸ்க்கு அப்புறம் வச்சுக்கூடாது? உங்களுக்கு என்ன ஜி, வார ஏதாவது ஒன்று ரிலீஸ் பண்ணுறீங்க, நமக்கு அப்படியா? கடைசியாக என் படம் வந்ததுக்கப்புறம் 5 புயல் வந்துச்சு, ட்ரம்ப் திருப்பி வந்துட்டாரு. எனி டைம் ஓகே ஓகே ஓகே, ஒரு 5 மினிட்ஸ் அப்படியே சைலண்டா மெடிடேட் பண்ணிட்டு யோசிப்போமா? மாட்டியாச்சு. இது புயல்லே மட்டும் கால கண்ணாடியில் என்னெல்லாம் தெரிஞ்சு பார்ப்போம். ರಜನಿ ಸರ್ ಅರಾಯ್. அப்பா ஷிட் மா, அப்பா. காட் லவ் யூ. பாருங்களேன், இது பாக்கெட்லேருந்து கீழே வந்தது கூட தெரியாமல் போயினுக்கிறாரு. ಅದ್ರಾಗ ನನಗೆ ಸ್ಟಾರ್ಟಿಂಗ್ ತಮಿಳಿಂದ ಏನು ಗೊತ್ತಾಗಲಿಲ್ಲಪ್ಪ, ಅದು ಏನು ಸ್ವಲ್ಪ ಹೇಳಿ. ನಂಗೆ ಅಷ್ಟೊಂದು ತಮಿಳು ಬರಲ್ಲ, ಬಟ್ ನಂಗೆ ಗೊತ್ತದ್ದು ಹೇಳ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಏನು ರೇಡಿಯೋದೊಳಗೆ ಏನು ತೋರಿಸ್ತಾರಲ್ಲ ಅದ್ರೊಳಗೆ ಸೈಕ್ಲೋನ್ ಐತಿ ಅಂತ ಹೇಳ್ತಾರೆ ಅಷ್ಟೇ, ಚೆನ್ನೈಯಲ್ಲಿ. ಅದಾದಮೇಲೆ ಅದು ಬಿಟ್ಟೆ ಅಂದರೆ ರಜನಿಕಾಂತದ್ದು ಫಿಲಮ್ ರಿಲೀಸ್ ಆಗೋ ಟೈಮಿಗೆ ಟ್ರಂಪ್ ಬೇರೆ ಅಲ್ಲಿ, ಇವಾಗ ಎಲೆಕ್ಷನ್ ಆಯ್ತಲ್ಲ ಅಮೇರಿಕಾದಲ್ಲಿ, ಸೊ ಟ್ರಂಪ್ ಬೇರೆ ಅಲ್ಲಿ ಅಧ್ಯಕ್ಷರಾಗಿ ಇದಾಗಿದ್ದಾರೆ. ಅದ್ರ ಸ್ವಲ್ಪ ಮಾತಾಡಿದ್ರು ಅವರು. ಅದೇ ಟೈಪ್ ಅಂದರೆ ಇವರು ಯಾವಾಗಾದ್ರೂ ಪಿಕ್ಚರ್ ರಿಲೀಸ್ ಆಗ್ತೈತಿ, ಅನಿರುದ್ಧ ಹಂಗಲ್ಲ, ಎಷ್ಟು ಫಿಲಮ್ ಮ್ಯೂಸಿಕ್ ಡೈರೆಕ್ಷನ್ ಕೊಡ್ತಾರ ವಾರದಲ್ಲಿ ಅವ್ರಿಗೆ ಗೊತ್ತಿರಲ್ಲ ಅಂತ ನೆಲ್ಸನ್ ಹೇಳ್ತಾರ. ಅದು ಅಗತ್ಯ ನೋಡು. ಓಪನಿಂಗ್ ಸೀನ್ ಸೀದಾ ಕೊಡ್ಲಿ ಬಂದು ಬೀಳ್ತೈತಿ ಇಲ್ಲಿ. ಅಲ್ಲಿ ಗೊತ್ತಾಗೇ ಬಿಡ್ತೈತಿ ರಜನಿಕಾಂತ್ ಎಂಟ್ರಿ ಹೊಡಿತಾರ ಈಗ ಅಂತಂದು. ಅದು ಮಾತ್ರ ಮೈಂಡ್ ಬ್ಲೋವಿಂಗ್. ಅದು ಡೋರಲ್ಲಿ ಅವನ್ ಬಿದ್ದಿರ್ತಾನ, ಆಮೇಲೆ ಆ ಕಡೆ ಈ ಕಡೆ ಪಕ್ಕಕ್ಕೆ ಕಿಟಕಿ ಒಳಗೆ ಬಿಡ್ತಾರ. ಆ ಸೀನ್ ಆಗಿರ್ಬೋದು, ಆ ಬರೀ ಬ್ಲಡ್ ಅಷ್ಟು ತೋರ್ಸೋದಾಗಿರ್ಬೋದು, ಅಲ್ಟಿಮೇಟ್ ಆಗಿ ತೋರ್ಸಾರ ಅದು ಮಾತ್ರ. ಅದ್ರಾಗ ರಜನಿಕಾಂತ್ ಅವ್ರನ್ನ ಪ್ರೊಜೆಕ್ಟ್ ಮಾಡೋದೇ ಬೇಡ ಯಾರು, ಆ ರಜನಿಕಾಂತ್ ಇರೋದ ಹಂಗದಾರ ಅವರು. ಅವ್ರನ್ನ ಅವರ ಪ್ರೊಜೆಕ್ಟ್ ಮಾಡ್ಕೊಳೋ ಲೆವೆಲ್ಗೆ ಅದಾರ ಅವರು. ಅವ್ರನ್ನ ಯಾರು ಬಂದು ಹಿಂಗ್ ಮಾಡೋನೋ, ಅವ್ರ ಸ್ಟೈಲೇ ಯುನಿಕ್. ಆ ಸ್ಟೈಲಲ್ಲೇ ಗೊತ್ತಾಗ್ಬಿಡ್ತೈತಿ ರಜನಿಕಾಂತ್ ಅಂತಂದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಏನು ಮಾತಾಡೋಣ ನಾವು. ಅನಿರುದ್ಧ ಕೊಟ್ಟಿರೋದು ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗ್, ಅವರಿಬ್ಬರಲ್ಲಿ ಅನಿರುದ್ಧ ತೆಳಗಿರೋರು. ಸರ್ಪ್ರೈಸ್ ಎಲಿಮೆಂಟ್ಸ್ ಹತ್ರ ಅವೇ ಇರೋದಲ್ಲಿ ಅವರೇ ಇಬ್ರು.
ಈಗ ಒಬ್ರು ಅನಿರುದ್ಧ್, ಒಬ್ರು ನೆಲ್ಸನ್ ಬಂದ್ಬಿಟ್ಟು ಫಿಲಮ್ ಡೈರೆಕ್ಟರ್, ಇವ್ರು ಬಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಫಿಲಮ್ಗೆ. ಜೈಲರ್ ಒಳಗೆ ನೀವೆಲ್ಲ ನೋಡಿರ್ಬೇಕು, ಹುಕುಮ್, ಟೈಗರ್ ಕಾ ಹುಕುಮ್ ಅನ್ನೋ ಸಾಂಗ್ ಕೇಳಿರ್ಬೇಕು ನೀವು, ಥೀಮ್ ಸಾಂಗ್ ಅದೇ ಸಾಂಗೇ. ಮತ್ತು ಅದೇ ಸಾಂಗ್, ಅದೇ BGM. ಆ BGM ಕೇಳ್ತಾ ಇದ್ರೆ ಅಬ್ಬಾ ಸೂಪರ್. ಇದ್ರದ್ದು ಏನು ಗ್ರಾಫಿಕ್ಸ್ ಚೆನ್ನಾಗಿ ತಗೊಂಡಿದ್ದಾರೆ. ಗ್ರಾಫಿಕ್ಸ್ ಬಗ್ಗೆ ಏನು ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಗೆ ಗ್ರಾಫಿಕ್ಸ್ ಅಂತ ಕಾಣಬಾರ್ದು ಅದು ಜಾಸ್ತಿ, ಸ್ವಲ್ಪ ಸಿಮಿಲಾರಿಟಿ ಇರಬೇಕು, ಒರಿಜಿನಾಲಿಟಿಗೆ ಹತ್ರ ಇರಬೇಕು, ಅದು ಸ್ವಲ್ಪ ಚೆನ್ನಾಗಿ ತಗೊಂಡಿದ್ದಾರೆ. ಅದು ಬಿಟ್ಟರೆ ಅಂದರೆ ರಜನಿಕಾಂತ್ ಅವ್ರ ಲುಕ್ಕು, ಸಾಲ್ಟ್ ಆ್ಯಂಡ್ ಪೇಪರ್ ಲುಕ್ ಐತಲ್ಲ ಅವ್ರದ್ದು, ಅಲ್ಟಿಮೇಟ್. ಈ ವಯಸ್ಸಿಗೂ ಆ ಲೆವೆಲ್ಲಿಗೆ ಅದು, ಆ ಮುಖದಲ್ಲಿರೋ ಆ ಚಾರ್ಮಿಂಗ್ ಆಗಿರ್ಬೋದು, ಆ ಕಣ್ಣಲ್ಲಿರೋ ಏನು ಆ ಬೆಂಕಿ ಥರ ಇದೆ ಕಣ್ಣು, ಅಲ್ಲಿ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ, ಓ ಏನು ಗುರು ಇವರು ಅಂತಂದು. ಸೂಪರ್ ಆಗಿತ್ತು. ಅದು ಬಿಟ್ಟರೆ ಆ ಅಪ್ಪ ಅದು ಮಾತ್ರ, ಅದು ಸಿಗ್ನೇಚರ್ ಸ್ಟೈಲ್ ಗುರು. ಅದು ಆ ಜೈಲರ್ ಮೂವಿಯಲ್ಲಿ ಅದು ಒಂಥರ ಸಿಗ್ನೇಚರ್, ಅದು ಹಿಂಗೆ ತೆಗೆದಿಟ್ರು ಅಲ್ಲಿ ಬಿತ್ತು ಅನ್ನೋದೇ, ಬಾಂಬು ಬ್ಲಾಸ್ಟ್ ಅದು ಅನ್ನೋದೇ, ಅದು ಮಾತ್ರ ಅಲ್ಟಿಮೇಟ್ ಕೊಟ್ಟಾರ ಅದ್ರಾಗಂತೂ. ಅಪ್ಪ ಸೂಪರ್. ಅದು ಮಾತ್ರ ಆ ಸೀನ್ ಮಾತ್ರ ನೀವು ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ನಿಮ್ಗಲ್ಲಿ, ಸೂಪರ್ ಆಗಿ ಆ ಸೀನ್ ಮಾತ್ರ. ಹೌದು, ಆ ಟೈಮ್ ಸಿಂಕಿಂಗ್ ಮಾತ್ರ ಅಲ್ಟಿಮೇಟ್ ಐತದ ಮೂವಿಯಲ್ಲಿ. ಇನ್ನು ಟೀಸರಲ್ಲಿ ಆ್ಯಕ್ಚುಲಿ ನಾವು ಮೂವಿಗೆ ಟ್ರೈಲರ್ ಬರ್ಬೇಕಿನ್ನ, ನಾವು ಮೂವಿ ಟ್ರೈಲರ್ ಕಾಯಕತ್ತೀವಿ, ಮೂವಿಗೂ ಕಾಯ್ತಿದ್ದೀವಿ. ಅಫ್ಕೋರ್ಸ್ ಅದು ಮೂವಿ ಹೆಂಗಿದ್ರು ನಾವು ಹೋಗೇ ಹೋಗ್ತೇವೆ, ಯಾಕಂದ್ರೆ ರಜನಿಕಾಂತ್ ಸರ್ ಅಲ್ಲಿ ಆ್ಯಕ್ಟ್ ಮಾಡಿರೋದು ಕ್ರೇಜ್, ಆ ಮ್ಯೂಸಿಕ್ಕಿಗೆ ಹೋಗ್ತೀವಿ. ಟೈಗರ್ ಕಾ ಹುಕುಮ್, ಇದು ಟೈಗರ್ ಕಾ ಹುಕುಮ್ ಅಲ್ಲ, ಇದು ರಜನಿಕಾಂತ್ ಕಾ ಹುಕುಮ್. ಇದು ಅವರಿದ್ರೆ ಅಲ್ಲಿ ಏನು ಬೇಡ ಎಲಿಮೆಂಟ್ಸ್, ಅದರ್ ಎಲಿಮೆಂಟ್ಸ್, ಅವ್ರ ಸ್ಟೈಲು, ಅವರ ಡೈಲಾಗ್ ಡೆಲಿವರಿ, ಅದಕ್ಕೆ ನಾವು ಫಿದಾ ಆಗ್ಬಿಡ್ತೇವೆ ಅಷ್ಟೇ. ಅದರಲ್ಲಿ ಎರಡು ಮಾತಿಲ್ಲ. ಜೈಲರ್, ಹೌದು. ಈಗ ನೋಡಿ ಜೈಲರ್ ಬಂದ್ಬಿಟ್ಟು ಸೂಪರ್ ಹಿಟ್, ಅಲ್ಟಿಮೇಟ್ ಮೂವಿ. ಸೊ ಅದ್ರದ್ದೇ ಸೀಕ್ವೆಲ್ ಮಾಡ್ತಾ ಇದಾರೆ ಜೈಲರ್ 2. ಅದೇ ಅಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ರಲ್ಲ ಅವರೇ ಆ್ಯಕ್ಟು, ಕೆಲವೊಬ್ರು ಇಲ್ಲ, ಕೆಲವೊಬ್ರು ಇದಿರ್ಬೋದು ಅಷ್ಟೇ. ಬಟ್ ಎಲ್ಲ ಸಿಮಿಲರ್ ಆ್ಯಕ್ಟರ್ಸು ಅದರಲ್ಲಿ ಇರೋರು, ಹೆಚ್ಚು ಕಲಾವಿದರು ಅಲ್ಲಿ ಯಾರ್ಯಾರು ಇದ್ರು ಅವರೇ. ಮತ್ತು ಇಲ್ಲಿ ಅದರ ಆಮೇಲೆ ಕಡೆಗೆ ಟೀಮ್ ಏನಿತ್ತು ಅವ್ರದ್ದು, ಅದೇ ಟೀಮೇ ವರ್ಕ್ ಮಾಡ್ತಾ ಇದೆ ಇದರಲ್ಲಿ. ಕಲಾನಿಧಿ ಮಾರನ್ ಅವ್ರದ್ದೇ ಪ್ರೆಸೆಂಟು ಪ್ರೊಡಕ್ಷನಲ್ಲಿ. ಅಲ್ಟಿಮೇಟ್ ಆಗಿ ಮೂವಿ ಬರೋದಂತೂ ಪಕ್ಕ. ಟೀಸರ್ ಹೆಂಗೈತೆ ಅಂದಮೇಲೆ ಮೂವಿ ಹೆಂಗೈತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇದು ಏನು ಟೀಸರ್ ಆತು, ನೆಕ್ಸ್ಟ್ ಟ್ರೈಲರ್ ಯಾವಾಗ ಬಿಡ್ತಾರ ಅದನ್ನು ಮಾಡೋಣ, ವಿಡಿಯೋ ಅದನ್ನು ಮಾಡೋಣ. ಅಲ್ಲ ಬೇರೆ ಟೀಸರ್ ಮಾಡೇ ಹೊತ್ತ, ಇನ್ನು ಟ್ರೇಲರ್ ಹಬ್ಬದ ಥರ ಇರ್ತೈತಿ. ಟ್ರೇಲರ್ ಬಂದ್ಬಿಟ್ಟು ಅದನ್ನಂತೂ ಪಕ್ಕ ನಾವು ಮಾಡೇ ಮಾಡ್ತೇವೆ. ಅದ್ರಾಗೆ ಡೌಟ್ಸ್ ಅನ್ನೋದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು ನೀವು. ನಾವು ನೋಡಿದ್ವಿ, ನಮ್ಮ ರಿಯಾಕ್ಷನ್ ಇದು ಫುಲ್ ಥ್ರಿಲ್ಲಿಂಗ್ ಇತ್ತು, ಕಿಕ್ ಇತ್ತು, ಒಂದು ಕಿಕ್ ಇತ್ತು. ನೀವು ನಿಮಗೆ ಏನು ಅನಿಸ್ತು ಪ್ಲೀಸ್ ಕಾಮೆಂಟ್ ಮಾಡ್ರಿ. ನಿಮ್ಗೆ ಕಿಕ್ ಹೆಂಗೆ ಅನಿಸ್ತು? ನಮಗಂತೂ ಈ ಲೆವೆಲಿಗೆ ಅನಿಸುತ್ತೆ, ನಾವು ಇಷ್ಟು ಮಾತಾಡೇವಿ. ನಿಮಗೆ ಯಾವ ಥರ ಅನಿಸ್ತು ಅದನ್ನು ಕಾಮೆಂಟ್ ಮಾಡ್ರಿ. ಈ ವಿಡಿಯೋ ಲೈಕ್ ಮಾಡ್ರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ, ನಮಗೆ ಹಿಂಗೆ ಸಪೋರ್ಟ್ ಮಾಡ್ರಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಇದರಿಂದ ನಮಗೂ ಇನ್ನೂ ಜಾಸ್ತಿ ವೀಡಿಯೋನ ಮಾಡಬೇಕು ಅನ್ನೋದು ಎಂಕರೇಜ್ ಸಿಕ್ಕಂಗಾಗುತ್ತೆ. ನಾವು ಇನ್ನೂ ಮಾಡ್ತೇವೆ, ರಿವ್ಯೂಸ್ ಎಲ್ಲ ಕೊಡ್ತಾ ಹೋಗ್ತೇವೆ. ಸ್ವಲ್ಪ ಗ್ಯಾಪ್ ಆಗಿತ್ತು, ಇನ್ಮೇಲೆ ಆ ಥರ ಆಗಲ್ಲ, ಸ್ಟಾರ್ಟ್ ಮಾಡ್ತೇವೆ ನಾವು. ನೆಕ್ಸ್ಟ್ ವಿಡಿಯೋನ ಮತ್ತೆ ಸಿಗೋಣ. ಹಾಂ, ನಮಸ್ಕಾರ. ನಮಸ್ತೆ.